ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ತರಗತಿಯಲ್ಲಿ ನಾವು PC ಮತ್ತು PSIಗೆ ಸಂಬಂಧಿಸಿದಂತಹ ತರಗತಿಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ PC ಮತ್ತು PSIಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಸಿಲೆಬಸ್ ಐತಿ ಆ ಸಿಲೆಬಸ್ ನಾವು ನೋಡಿಕೊಂಡ್ರೆ ನೆಕ್ಸ್ಟ್ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತಾ. ಫಸ್ಟ್ ಆಫ್ ಆಲ್ PC ಮತ್ತು PSIಗೆ ಹಾಗೂ ಇತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದ ಸಿಲೆಬಸ್ ಯಾವುದು ಅಂದ್ರಪ್ಪ ಅಂದ್ರೆ ಫಸ್ಟ್ ಭಾರತದ ಇತಿಹಾಸ, ಆಮೇಲೆ ನಾವು ಕರ್ನಾಟಕದ ಇತಿಹಾಸ ನೋಡ್ಕೋಬೇಕು, ಆಮೇಲೆ ಭಾರತದ ಸಂವಿಧಾನ ನೋಡ್ಕೋಬೇಕು, ನೆಕ್ಸ್ಟ್ ಪ್ರಪಂಚದ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ನೆಕ್ಸ್ಟ್ ಸಾಮಾನ್ಯ ಅರ್ಥಶಾಸ್ತ್ರ. ಅದೇ ರೀತಿಯಾಗಿ ಸಾಮಾನ್ಯ ವಿಜ್ಞಾನ ಬಂದಾಗ ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ನೆಕ್ಸ್ಟ್ ಜೀವಶಾಸ್ತ್ರ. ಇಷ್ಟು ನೋಡಿದ ಮೇಲೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಯಾವ್ಯಾವು? ಒಂದು ಪರಿಸರ ವಿಜ್ಞಾನ, ನೆಕ್ಸ್ಟ್ ಕಂಪ್ಯೂಟರ್, ಆಮೇಲೆ ಪೊಲೀಸ್ ಇಲಾಖೆಯ ಕುರಿತು ಮಾಹಿತಿ, ನೆಕ್ಸ್ಟ್ ಜಿಲ್ಲೆ, ರಾಜ್ಯ, ರಾಷ್ಟ್ರಗಳ ವಿಶೇಷತೆ. ಇವೆಲ್ಲರೂ ಓದಿರ್ತಾರೆ, ಇಲ್ಲಿವರೆಗೂ ಎಲ್ಲ ಓದಿರ್ತಾರೆ. ಇವನ್ನ ನಾವು ಫೋಕಸ್ ಮಾಡ್ಬೇಕು. ಇಲ್ಲಿ ಸರಿಸುಮಾರು ನಮ್ಗೆ 5ರಿಂದ 6 ಅಥವಾ 10 ಮಾರ್ಕ್ಸ್ ಬರೋ ಚಾನ್ಸ್ ಇರ್ತೈತಿ. ನೆಕ್ಸ್ಟ್ ಇದರಲ್ಲಿ ಏನಂದ್ರಪ್ಪ ಅಂದ್ರೆ ಮಿನಿಮಮ್ ಒಂದು 60 ಮಾರ್ಕ್ಸ್ ಬರೋ ಚಾನ್ಸ್ ಇರ್ತೈತಿ. 60, ಒಂದು 10, 70, ಒಂದು 10 ಕರೆಂಟ್ ಅಫೇರ್ಸು, ನೆಕ್ಸ್ಟ್ ಒಂದು 10 ಮೆಂಟಾಲಿಟಿ, ಒಟ್ಟು 90 ಮಾರ್ಕ್ಸ್ ಇಲ್ಲೇ ಆಗೋದು. ಓಕೆನಾ? ನಮ್ಮ ಟಾರ್ಗೆಟ್ ಏನಂದ್ರಪ್ಪ ಅಂದ್ರೆ ಸಂಪೂರ್ಣವಾಗಿ PC ಎಕ್ಸಾಮ್ಗೆ ಮತ್ತು PSI ಎಕ್ಸಾಮ್ಗೆ ಎಲ್ಲೂ ಕೂಡ 1 ಮಾರ್ಕ್ಸ್ ಮಿಸ್ ಆಗಬಾರ್ದು. ಆ ರೀತಿಯಾಗಿರ್ತಕ್ಕಂಥ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ಲಾಸಸ್ಗಳನ್ನ ನೋಡ್ಕೊಳ್ಳೋಣ. ಇಷ್ಟೊತ್ತು ನಾವು ಸಿಲೆಬಸ್ ನೋಡಿವಿ. ಇನ್ನು ನೆಕ್ಸ್ಟ್ ಮುಂದಿನ ಹಂತ ಏನೇನು ನೋಡ್ಬೇಕಂದ್ರಪ್ಪ ಅಂದ್ರೆ ಮೊದಲನೇ ಹಂತ ನಾವೆಲ್ಲ ಆ ಒಂದು ಸಿಲೆಬಸ್ನ ಎಲ್ಲ ಕವರ್ ಮಾಡ್ಬೇಕಂದ್ರಪ್ಪ ಅಂದ್ರೆ ಫಸ್ಟ್ ಸ್ಟೇಟ್ ಗೌರ್ಮೆಂಟ್ ಬುಕ್ ಕಂಪಲ್ಸರಿಯಾಗಿ ಓದಲೇಬೇಕು. ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕಂದ್ರೆ ಫಸ್ಟ್ ಸ್ಟೇಟ್ ಗೌರ್ಮೆಂಟ್ ಬುಕ್ ತೊಗೋಬೇಕು. ಅದರಲ್ಲಿ ಈ ಸ್ಟೇಟ್ ಗೌರ್ಮೆಂಟ್ ಬುಕ್ಕಲ್ಲಿ ಏನೇನು ಓದ್ಬೇಕಂದ್ರೆ 5ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನ, 5ರಿಂದ 10ನೇ ತರಗತಿಯವರೆಗಿನ ವಿಜ್ಞಾನ. ಎರಡೇ ಸಿಂಪಲ್. ನಿಮ್ಮ ಯಾರು ಫ್ರೆಂಡ್ಸ್ ಇರ್ತಾರೆ ಅಥವಾ ನಿಮ್ಮ ಯಾರು ಅಣ್ತಮ್ಮರು ಇರ್ತಾರೆ ಅವ್ರ ಕಡೆ ಕಲೆಕ್ಟ್ ಮಾಡ್ಕೋಬೇಕು. 5ರಿಂದ 10ರವರೆಗಿನ ಸಮಾಜ ವಿಜ್ಞಾನ, ನೆಕ್ಸ್ಟ್ 5ರಿಂದ 10ರವರೆಗೆ ವಿಜ್ಞಾನ. ಇಷ್ಟು ಮುಗಿತಿಲ್ಲ, ನಿಮ್ಮದೊಂದು 50ರಿಂದ 60% ನಿಮ್ಮ ಒಂದು ತಯಾರಿ ಕಂಪ್ಲೀಟ್ ಆದಂಗೆ. ಓಕೆನಾ? ಅಂದರೆ ಎಲ್ಲ ಓದ್ಬೇಕು, ಮತ್ತು ಸುಮ್ಮನೆ ಬುಕ್ಕ ತಗೊಂಬಂದು ಇಟ್ಕೊಳ್ಳಂಗಲ್ಲ. ನೆಕ್ಸ್ಟ್ ಇದಾದಮೇಲೆ ಏನು ಓದ್ಬೇಕಂದ್ರಪ್ಪ ಅಂದ್ರೆ ಅದೇ ನಮ್ಮ ಸ್ಟೇಟ್ ಗೌರ್ಮೆಂಟ್ನ PUC ಬುಕ್ ಓದಬೇಕು. ಅದರಲ್ಲಿ ಇತಿಹಾಸ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ ಈ 3 ಓದಬೇಕು. ಇದೊಂದು ಓದಿದ್ರಿ, ನೆಕ್ಸ್ಟ್ PUC ಬುಕ್ಸ್ ಓದಿದ್ರಿ. ನೆಕ್ಸ್ಟ್ ಬರ್ತಕ್ಕಂಥ ಹಂತನ PC ಮತ್ತು PSI ಸಂಬಂಧಪಟ್ಟಂತಹ ಎಲ್ಲ ಕ್ವಶನ್ ಬ್ಯಾಂಕ್ಗಳನ್ನು, ಎಕ್ಸ್ಪೆಷಲಿ ನಮ್ಮ KM ಸುರೇಶ್ ಸರ್ ರಚಿಸಿದಂತಹ ಕ್ವಶನ್ ಬ್ಯಾಂಕ್ ಮಾಲಿಕೆಗಳನ್ನು, ಅದು ಕ್ವಶನ್ ಬ್ಯಾಂಕ್ನ ಅವನು ಕಂಪಲ್ಸರಿಯಾಗಿ ಓದಬೇಕು. ಇದಿಷ್ಟು ಮಾಡಿದ್ರೆ ಆಮೇಲೆ ಎಲ್ಲ ಎಕ್ಸಾಮ್ ಇಷ್ಟು ವರ್ಷ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಎಕ್ಸಾಮ್ ನಡೆದವಲ್ಲ ಆ ಒಂದು ಎಕ್ಸಾಮನ್ನ ಎಲ್ಲ ಕ್ವಶನ್ ಬ್ಯಾಂಕ್ಗಳು, ಇವಾಗ ಡೈ ಸೀರೀಸ್ ಅಂತ ಬಂದೈತಿ, ಆ ಬುಕ್ ಚೆನ್ನಾಗೈತಿ. ಯಾವುದೇ ಇರಲಿ ಬುಕ್, ಒಟ್ಟು ಎಲ್ಲ ಎಕ್ಸಾಮ್ ಕ್ವಶನ್ ಬ್ಯಾಂಕ್ ನಾವು ನೋಡ್ಬೇಕು. ಈ ಮೊದಲನೇ ಹಂತ ಮುಗೀತು. ನೆಕ್ಸ್ಟ್ 2ನೇ ಹಂತ. ಇಷ್ಟೆಲ್ಲ ಮುಗಿದ್ರಪ್ಪ ಅಂದ್ರೆ ನೀವು ಕಂಪ್ಲೀಟಾಗಿ ಒಂದು 70% ಪ್ರಿಪ್ರೇಷನ್ ಆಗೈತೆ ಅಂತ ಅರ್ಥ. ನೆಕ್ಸ್ಟ್ 2ನೇ ಹಂತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ಒಂದು ಬುಕ್ಕ ಓದ್ರಿ. ಎಕ್ಸಾಂಪಲ್ ಇಲ್ಲಿ ಮಂಜುನಾಥ್ ಸರ್ ಅಂತ ಬರ್ತಾರೊಬ್ರು, ಯಾರು? ಮಂಜುನಾಥ್ ಸರ್ ಅವ್ರದ್ದು ಬುಕ್ ಹಾಕ್ತೀನಿ. ಮಂಜುನಾಥ್ ಅವ್ರದ್ದೊಂದು ಬುಕ್ ಓದಬೇಕು. ನೆಕ್ಸ್ಟ್ ICಗೆ ಸಂಬಂಧಿಸಿದಂತೆ ಗಂಗಾಧರ್ ಸರ್ ಅಥವಾ KM ಸುರೇಶ್ ಸರ್ ಬುಕ್ ಓದಬೇಕು. ನೆಕ್ಸ್ಟ್ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ KM ಸುರೇಶ್ ಸರ್ ಬುಕ್ ಓದಬೇಕು. ನೆಕ್ಸ್ಟ್ ಅರ್ಥಶಾಸ್ತ್ರ ಸಂಬಂಧಪಟ್ಟಂತೆ ಧರಣಿ ಕೃಷ್ಣಮೂರ್ತಿ ಅವ್ರ ಬುಕ್ ಓದಬೇಕು. ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೆಂಕಟರಮಣ ಅಥವಾ KM ಸುರೇಶ್ ಸರ್ ಬುಕ್ ಓದಬೇಕು. ರಾಜ್ಯಗಳ ವಿಶೇಷತೆ, ಇದು ಮೋಸ್ಟ್ ಇಂಪಾರ್ಟೆಂಟ್, ಹುಸೇನಪ್ಪ ನಾಯಕ್ ಸರ್ ಅವ್ರ ಬುಕ್ ಓದಬೇಕು. ಮಸ್ತ್ ಬರ್ದಾರ ಇತ್ತೀಚೆಗೆ. ಅದೇ ರೀತಿಯಾಗಿ ನಮ್ಮ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದು ಮೆಂಟಾಲಿಟಿ. ಇದು ಇಂಪಾರ್ಟೆಂಟ್ ಹೌದು, ಅಷ್ಟು ಪ್ರಾಬ್ಲಮ್ ಹೌದು. ನೀವು ಡೈಲಿ ಈಶ್ವರಗಿರಿ ಕ್ಲಾಸ್ ಕೇಳಿದ್ರೆ ಇದೇನು ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ಮೆಂಟಾಲಿಟಿ ಡೈಲಿ ಟಚ್ನಾಗಿರಬೇಕು. ಅದೇ ರೀತಿಯಾಗಿ ಕರೆಂಟ್ ಅಫೇರ್ಸ್ಗೆ ಮಾಡಬೇಕಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರೆ ಅದು ಪ್ರಜಾವಾಣಿ ಮತ್ತು ಸ್ಪರ್ಧಾ ವಿಜೇತ. ಇದು ಕಂಪಲ್ಸರಿಯಾಗಿ ಓದಲೇಬೇಕು. ಪ್ರಜಾವಾಣಿ ಪೇಪರ್ ಕಟ್ಟಿಂಗ್ ನೀವು
ಡೈಲಿ ನೋಡಬಹುದು. ಅದೇ ರೀತಿಯಾಗಿ ಸ್ಪರ್ಧಾ ವಿಜೇತ ಅಂತ ಒಂದು ಮ್ಯಾಗ್ಝಿನ್ ಒಂದು ಮ್ಯಾಗ್ಝಿನ್ ಇದು ಕಂಪಲ್ಸರಿ. ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಲೇಬೇಕಂದ್ರೆ ಸ್ಪರ್ಧಾ ವಿಜೇತ ಓದಲೇಬೇಕು, ಅದರ್ವೈಸ್ ನೋ ಆಪ್ಷನ್. ಪ್ರಜಾವಾಣಿ ಟೆಲಿಗ್ರಾಮಲ್ಲಿ ಒಂದು ಗ್ರೂಪ್ ಸಿಗ್ತದೆ, ಅದು ಒಂದು ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಆ ಒಂದು ಪ್ರಜಾವಾಣಿ ಪೇಪರ್ ಕಟ್ಟಿಂಗ್ನ ನೀವು ಓದಿದರೆ ಸಾಕು. ಇಷ್ಟು ನೀವೇನಾದರೂ ಮಾಡಿದ್ದೇ ಆದ್ರಪ್ಪ ಅಂದ್ರೆ ಜೊತೆಗೆ 100% ನೀವು 100ಕ್ಕೆ 90 ಮಾರ್ಕ್ಸ್ನ ಆರಾಮ್ಸೆ ತೊಗೊತೀರಿ. ನನ್ನ ಟಾರ್ಗೆಟು ಕೂಡ ಅಷ್ಟೇ. ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸ್ಗಳಲ್ಲಿ ಮಿನಿಮಮ್ ನಾವು ಏನಿಲ್ಲ ಅಂದರೂ ಕೂಡ 80+ ಮಾಡುವಂಥ, ಕೇವಲ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೇ 80ಕ್ಕಿಂತ ಅಧಿಕ ಅಂಕಗಳು ನಿಮ್ಗೆ ಬರೀ ಇಲ್ಲಿಂದ ಬರ್ತವೆ. ಓಕೆನಾ? ನೋಡಿ ಸ್ನೇಹಿತರೆ, ಒಂದು ಗೌರ್ಮೆಂಟ್ ಜಾಬ್ ಪಡಿಬೇಕಂದ್ರೆ ಭಾಳ ಕಷ್ಟ ಐತಿ. ಏನಿಲ್ಲ 5ರಿಂದ 6 ತಿಂಗಳ ಅಥವಾ 1 ವರ್ಷ ನನ್ನದು ಅಲ್ಲ ಅಂತಂದು ಹೇಳಿ ಯಾರು ಕಷ್ಟಪಟ್ಟು ಓದ್ತಾರಲ್ಲ ಅವರು ಆರಾಮ್ಸೆ ಮುಂದಿನ ಒಂದು 30 ವರ್ಷಗಳ ಕಾಲ ಸುಖವಾಗಿರ್ಬೋದು. 1 ವರ್ಷ ಯೋಚನೆ ಮಾಡ್ತಿರೋ ಅಥವಾ 30 ವರ್ಷದ ಬಗ್ಗೆ ಯೋಚನೆ ಮಾಡ್ತಿರೋ ಎಲ್ಲ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು.